ಸಭೆ ಮೇಲೆ ಸಭೆ ನಡೆಸಿದ್ರು ಈಶ್ವರಪ್ಪ ಸಂಧಾನ ಮಾತ್ರ ಸಾಧ್ಯ ಆಗಲಿಲ್ಲ. ಖುದ್ದು ಹೈಕಮಾಂಡ್ ನಾಯಕರೇ ಮನೆ ಬಾಗಿಲಿಗೆ ಬಂದರೂ ಕೂಡ ಈಶ್ವರಪ್ಪ ಅವರ ಸಿಟ್ಟು ಶಮನ ಆಗಿಲ್ಲ. ಲೋಕಸಭೆ ಚುನಾವಣೆ ಘೋಷಣೆ ಆಗಿದ್ದೇ ತಡ ಈಶ್ವರಪ್ಪ ಕೋಪ ತಾಪ ಕೇಸರಿ ಕೋಟೆಯನ್ನ ಧಗಧಗ ಅಂತ ಹೊತ್ತಿ ಉರಿಯುವಂತೆ ಮಾಡ್ತಾ ಇದೆ. ಹಾಗಾದ್ರೆ ಬೆಳಗ್ಗೆಯಿಂದ ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು ಈ ವಿಚಾರವಾಗಿ ಪಿನ್ ಟು ಪಿನ್ ಆದಂತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸ್ಪರ್ಧೆ ಮಾಡ್ತಿದ್ದೀನಿ, ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ಗೆಲ್ತೀನಿ. ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಕೊತ ಕೊತ ಕುದಿಯುತ್ತಿದೆ, ಆಕ್ರೋಶದ ಕಟ್ಟೆಯೊಡೆದಿದೆ. ಹಿಂದುತ್ವದ ಭದ್ರಕೋಟೆ ಮಲೆನಾಡಿನಲ್ಲಿ ಬಂಡಾಯದ ಬಾವುಟ ಹಾರಿದೆ. ಸ್ವಪಕ್ಷದ ವಿರುದ್ಧವೇ ಜ್ವಾಲೆಯಂತಹ ಸಿಟ್ಟು ಕಕ್ಕುತ್ತಿರುವ ಈಶ್ವರಪ್ಪ ಒಂಟಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದೇ ಈಶ್ವರಪ್ಪ ಕೋಪ ತಾಪವನ್ನು ಕಡಿಮೆ ಮಾಡೋದಕ್ಕೆ ಕೇಸರಿ ಕಲಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಪ್ರಧಾನಿ ಮೋದಿ ಬರುವ ಮುನ್ನವೇ ಹಿರಿಯ ನಾಯಕನ ಬಂಡಾಯವನ್ನ ಶಮನ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ಸಿಟ್ಟು ಶಮನಕ್ಕೆ ಕೇಸರಿ ಪಡೆ ಕಸರತ್ತು. ಮೋದಿ ಬರುವ ಮುನ್ನವೇ ಮನಸ್ಸು ಬದಲಿಸ್ತಾರಾ ಈಶ್ವರಪ್ಪ? ಲೋಕಸಮರ ಮುಹೂರ್ತ ಫಿಕ್ಸ್ ಆಗಿದೆ. ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಅದರಲ್ಲಿ 2ನೇ ಹಂತ ಅಂದ್ರೆ ಮೇ 7ರಂದು ಶಿವಮೊಗ್ಗ ಲೋಕಸಭೆ ಚುನಾವಣೆ ನಡೆಯಬೇಕು. ಆದ್ರೆ ಅದಕ್ಕೂ ಮುನ್ನವೇ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ಪುತ್ರನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಸಿಟ್ಟಿಗೆದ್ದಿದ್ದಾರೆ. ಹೀಗೆ ಕೊತ ಕೊತ ಕುದಿಯುತ್ತಿರೋ ಶಿವಮೊಗ್ಗ ನೆಲಕ್ಕೆ ಮೋದಿ ನಾಳೆ ಕಾಲಿಡ್ತಿದ್ದಾರೆ. ಇದೇ ಹೊತ್ತಲ್ಲಿ ಸಮರ ಸಾರಿರೋ ಈಶ್ವರಪ್ಪ ಪಕ್ಷದ ನಾಯಕರ ವಿರುದ್ಧ ಬೆಂಕಿಯುಗುಳುತ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಕಡ್ಡಿ ಮುರಿದಂಗೆ ಹೇಳಿದ ಕೆಎಸ್ ಈಶ್ವರಪ್ಪ ಹಿಂದೆಯೂ ಅದೇ ಹೇಳಿದ್ದೆ, ಈಗಲೂ ಅದನ್ನೇ ಹೇಳ್ತೀನಿ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಕಡ್ಡಿ ಮುರಿದಂಗೆ ಈಶ್ವರಪ್ಪ ಹೇಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ನಿಶ್ಚಿತ. ಯಾರು ಏನೇ ಹೇಳಿದ್ರು ಹಿಂದೆ ಸರಿಯೋ ಮಾತಿಲ್ಲ ಅಂತ ಈಶ್ವರಪ್ಪ ಬಂಡಾಯ ಸಾರಿದ್ದಾರೆ. ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷರು, ಅವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು. ಈ ರೀತಿ ಅವರ ಹಿಡಿತದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನು ಮೋದಿಯ ಸಿದ್ಧಾಂತಕ್ಕೆ ವಿರುದ್ಧ ಆ ವಿಚಾರಕ್ಕೋಸ್ಕರ ನಾನು ಕೂಡ ಧ್ವನಿ ಎತ್ತುತ್ತಾ ಇದ್ದೀನಿ. ಮೋದಿಯವರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ನೊಂದ ಎಲ್ಲ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ. ನಮ್ಮ ಸಿದ್ಧಾಂತದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಹಿಂದುತ್ವದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಈ ಚುನಾವಣೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಸ್ಪರ್ಧೆ ಮಾಡ್ತಿದ್ದೀನಿ. ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ಗೆಲ್ತೀನಿ. ಯಾರೂ ನನಗೆ ಬೇರೆ ಭೇಟಿ ಮಾಡೋಕ್ಕೆ ಬಂದಿಲ್ಲ. ನಾನು ಯಾರೇ ಬಂದರೂ ಕೂಡ ನಾನು ಬದಲಾವಣೆ ಆಗಲ್ಲ. ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋಂಥ ಅಂಶ ಅವ್ರ ಗಮನಕ್ಕೆ ತಂದೆ. ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗೆ, ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ. ಸಿ ಟಿ ರವಿ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಾನು ವಿವರಕ್ಕೆ ಹೋಗಲ್ಲ. ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ. ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು, ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಅವ್ರಿಗೆ ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಇವತ್ತು ಅವ್ರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು, ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು. ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ, ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ. ವರಿಷ್ಠರು ತೊಗೊಂಡದಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವರು ಕೇಳ್ತಾರೆ. ಇವ್ರ ಮೇಲೆ ನಂಬಿದ್ದಾರೆ. ಇವರು ಲಿಂಗಾಯತ್ ನಾಯಕರು. ಈಶ್ವರಪ್ಪ ಬಂಡಾಯ ಶಮನಕ್ಕೆ ರಾಜ್ಯ ನಾಯಕರು ಯತ್ನಿಸುತ್ತಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ಅವರ ಪುತ್ರನಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ನಾನು ಕಾರಣ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಾಳೆ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬರಬಹುದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಡೆದರೆ ಯಾವುದೋ ಮನಸ್ಸಿಗೆ ಯಾವುದೋ ಒಂದು ನೋವಿನಿಂದ ಅವರ ಹತ್ರ ಹೇಳಿದ್ದಾರೆ. ಅವ್ರ ಮಗನಿಗೆ ಸೀಟ್ ತಪ್ಪೋದಕ್ಕೆ ನಾವ್ಯಾರೂ ಕಾರಣ ಅಲ್ಲ. ಕೇಂದ್ರದ ಚುನಾವಣಾ ಸಮಿತಿ ಏನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಹೊರತು ಅದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ರೆ ಅದು ಸರಿಯಲ್ಲ. ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26. ಅಂದರೆ ಸುಮಾರು ಒಂದು ತಿಂಗಳ 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು. ಹೀಗಾಗಿ ನಮಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾರೆ ಗೊತ್ತಿಲ್ಲ, ನನಗೆ ಬರ್ಬೋದು ಅಂತ ಅಂದ್ಕೊಂಡು. ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ, ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ.
ಖಂಡಿತ ಮಾತಾಡ್ತಾರೆ. ರೆಬೆಲ್ ಆಗಿರೋ ಈಶ್ವರಪ್ಪ ಸಂಧಾನ ಮತ್ತೆ ವಿಫಲ. ಇನ್ನು ಮೋದಿ ಆಗಮನಕ್ಕೂ ಮುನ್ನವೇ ಈಶ್ವರಪ್ಪ ಸಿಟ್ಟು ಶಮನಕ್ಕೆ ನಾಯಕರ ದಂಡೆ ಹರಿದು ಬರ್ತಿದೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ಮನೆಗೆ ಆರಗ ಜ್ಞಾನೇಂದ್ರ ನೇತೃತ್ವದ ಟೀಮ್ ಭೇಟಿ ಕೊಟ್ಟಿತ್ತು. ಎಂಎಲ್ಸಿಗಳಾದ ರವಿಕುಮಾರ್, ಡಿಸಿ ಅರುಣ್ ಭೇಟಿ ನೀಡಿ ಈಶ್ವರಪ್ಪ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದು ಸಿಟ್ಟು ಕಡಿಮೆ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದ್ರು. ಆದ್ರೆ ಈಶ್ವರಪ್ಪ ಸಂಧಾನ ವಿಫಲವಾಗಿದೆ. ಆರಗ ಮನವಿಗೆ ಕೆಎಸ್ ಈಶ್ವರಪ್ಪ ಸ್ಪಂದಿಸಿಲ್ಲ ಅಂತ ಹೇಳಲಾಗ್ತಿದೆ. ಸರ್, ಭೇಟಿಯಾಗಿದ್ದವುದು ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಅಂತ ಬಂದಿದ್ದೀವಿ ಅಷ್ಟೇ. ಸರಿ ಹೋಗುತ್ತೆ ನೋಡಿ. ಪ್ರಮುಖ ಏನು ಚರ್ಚೆ ಸರ್? ಏನು ಡಿಸ್ಕ್ಲೋಸ್ ಮಾಡಿ ಸರ್? ಈಶ್ವರಪ್ಪ ಒಪ್ಕೊಂಡ್ರೆ ಸರ್? ನಾನು ಹೇಳ್ತೀನಿ. ಈಶ್ವರಪ್ಪ ಬಂಡಾಯ ಶಮನಕ್ಕೆ ಸೆಂಟ್ರಲ್ ಟೀಮ್ ಎಂಟ್ರಿ. ಈಶ್ವರಪ್ಪ ಜೊತೆ ರಾಜ್ಯ ನಾಯಕರ ಸಂಧಾನ ವಿಫಲವಾಗ್ತಿದ್ದಂತೆ ಕೇಂದ್ರ ನಾಯಕರ ಆಗಮನವಾಗಿದೆ. ಈಶ್ವರಪ್ಪ ಮನೆಗೆ ರಾಜ್ಯ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಮತ್ತು ಎಂಎಲ್ಸಿ ಡಿಎಸ್ ಅರುಣ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಆದರೂ ಈಶ್ವರಪ್ಪ ಸಿಟ್ಟು ಶಮನವಾಗಿಲ್ಲ ಎನ್ನಲಾಗ್ತಿದೆ. ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಸಂಘಟನೆಗೆ ಮುಂದಾದ ಕಾಂತೇಶ್. ಒಂದೆಡೆ ಈಶ್ವರಪ್ಪ ಜೊತೆ ಬಿಜೆಪಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿದ್ರೆ ಮತ್ತೊಂದೆಡೆ ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಸಂಘಟನೆಗೆ ಪುತ್ರ ಕಾಂತೇಶ್ ಮುಂದಾಗಿದ್ದಾರೆ. ನಗರ ಗ್ರಾಮೀಣ ಕ್ಷೇತ್ರದಲ್ಲಿ ಸಂಘಟನೆಗೆ ಕಾಂತೇಶ್ ತೆರಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಬೆಂಬಲ ನೀಡಲು ಮನವಿ ಮಾಡ್ತಿದ್ದಾರೆ. ಇನ್ನು ಕೆಎಸ್ ಈಶ್ವರಪ್ಪ ಮನೆಗೆ ಆನಂದ್ ಗುರೂಜಿ ಕೂಡ ಭೇಟಿ ಕೊಟ್ಟಿದ್ರು. ಈಶ್ವರಪ್ಪ ಧರ್ಮದ ಪರವಾಗಿ ಹೋರಾಟ ಮಾಡಿದವರು, ಅವರಿಗೆ ಅನ್ಯಾಯ ಆಗಬಾರದು, ಈಶ್ವರಪ್ಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇನೇ ಹೇಳಿ ಲೋಕಸಭೆ ಚುನಾವಣೆ ಘೋಷಣೆ ಆಗಿದ್ದೇ ತಡ ಈಶ್ವರಪ್ಪ ಸಿಟ್ಟು ಕೊತ ಅಂತ ಕುದಿಯುತ್ತಿದೆ. ಈಶ್ವರಪ್ಪ ಆಕ್ರೋಶ ಜ್ವಾಲೆ ಸ್ಫೋಟಗೊಳ್ಳುತ್ತಿರೋ ನೆಲದಲ್ಲಿ ನಾಳೆ ಮೋದಿ ಹೆಜ್ಜೆ ಇಡ್ತಿದ್ದು ಮುಂದೆ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.